ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಲಿವಿಂಗ್ ಟುಗೆದರ್ ನಲ್ಲಿದ್ದ ಸಿಆರ್ಪಿಎಫ್ ಜವಾನ ಮಹಿಳಾ ಎಎಸ್ಐ ಯನ್ನ ಹತ್ಯೆ ಮಾಡಿದ್ದಾನೆ. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ಅಂಜಾರ್ ಠಾಣಾ ಎಎಸ್ಐ ಅರುಣಾ ನಟು ಜಾಧವ್ ಅವರನ್ನ ಅವರ ಲಿವ್ ಇನ್ ಸಂಗಾತಿ ಮತ್ತು ಸಿಆರ್ಪಿಎಫ್ ಜವಾನ ದಿಲೀಪ್ ದಂಗಾಜಿಯ ಕೊಲೆ ಮಾಡಿದ್ದಾನೆ. ಜುಲೈ 18ರ ರಾತ್ರಿ ಇಬ್ಬರ ಮಧ್ಯೆ ಜಗಳವಾಗಿದ್ದು ಬಳಿಕ ಹತ್ಯೆ ನಡೆದಿದ್ದು ಆರೋಪಿ ಠಾಣೆಗೆ ಶರಣಾಗಿದ್ದಾನೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಲ್ಗಾಮ್ ನಂತರ ಮತ್ತೆ ಉಗ್ರರ ಕಾಟ ಶುರುವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಕಿಸ್ತವಾರ್ನಲ್ಲಿ ಅಕ್ರಮವಾಗಿ ಗಡಿಯಾಚೆಯಿಂದ ಉಗ್ರರು ನುಸುಳಿ ಬಂದಿದ್ದಾರೆ. ಈ ಬಗ್ಗೆ ಸುಳಿವು ಸಿಕ್ಕ ಭದ್ರತಾ ಪಡೆಗಳು ಮತ್ತು ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪೊಲೀಸರು ಮತ್ತು ಭದ್ರತಾ ಪಡೆ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆ ಗುಂಡಿನ ಚಕಮಕಿ ಕೂಡ ನಡೆದಿದೆ. ಇಂಗ್ಲೆಂಡ್ನ ಎಡ್ಜ್ಬಾಸ್ಟನ್ನಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ತಂಡಗಳ ನಡುವೆ ನಡೆಯಬೇಕಿದ್ದ ಪಂದ್ಯ ರದ್ದಾಗಿದೆ. ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿಯಲ್ಲಿ ನಿನ್ನೆ ಭಾರತ ಪಾಕ್ ತಂಡಗಳು ಸೆಣಸಾಡಬೇಕಿತ್ತು. ಆದರೆ ಪಾಕ್ ಜೊತೆ ಕ್ರಿಕೆಟ್ ಪಂದ್ಯ ಸಾಧ್ಯವಿಲ್ಲ ಅಂತ ಭಾರತ ತಂಡದ ಆಟಗಾರರು ಬಹಿಷ್ಕಾರ ಹಾಕಿದ್ರಿಂದ ಪಂದ್ಯ ರದ್ದಾಗಿದೆ. ಪಾಕ್ ಜೊತೆ ಆಡಲ್ಲ ಎಂದ ಭಾರತ ತಂಡದ ಆಟಗಾರರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅದರಲ್ಲೂ ಗಬ್ಬರ್ ಸಿಂಗ್ ಶಿಖರ್ ಧವನ್ ಟ್ವೀಟ್ ಮಾಡಿ ಪಾಕ್ ಜೊತೆ ಆಡಲ್ಲ ಎಂದಿದ್ದಾರೆ. ಸುರೇಶ್ ರೈನಾ, ಹರ್ಭಜನ್ ಸಿಂಗ್, ಇರ್ಫಾನ್ ಪಠಾಣ್, ಯೂಸುಫ್ ಪಠಾಣ್ ಹೀಗೆ ಹಲವರು ಪಾಕ್ ಜೊತೆಗಿನ ಪಂದ್ಯವನ್ನ ಬಹಿಷ್ಕರಿಸಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ದಾಳಿ ಖಂಡಿಸಿ ಈ ನಿರ್ಧಾರ ಕೈಗೊಂಡಿದ್ದಾರೆ. WCL ಟೂರ್ನಿಯ ಲೀಗ್ ಹಂತದಲ್ಲಿ ಭಾರತ ಪಾಕ್ ಪಂದ್ಯ ರದ್ದಾಗಿದೆ. ಒಂದು ವೇಳೆ ಸೆಮಿಫೈನಲ್ನಲ್ಲಿ ಭಾರತ ಪಾಕ್ ತಂಡಗಳು ಮುಖಾಮುಖಿಯಾದ್ರೆ ಕತೆ ಏನು? ಟೂರ್ನಿ ಬಹಿಷ್ಕರಿಸುತ್ತಾ ಭಾರತ? ಇದೇ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಪರಿಸ್ಥಿತಿ ಎಂಥದ್ದೇ ಇರಲಿ, ಭಾರತ ತಂಡದಲ್ಲಿ ರಿಷಬ್ ಪಂತ್ ತನ್ನದೇ ರೀತಿಯಲ್ಲಿ ಆಡ್ತಾರೆ. ಯಾಕಂದ್ರೆ ಅವರು ಅದಕ್ಕೆ ಅರ್ಹರು. ನನ್ನ ಪ್ರಕಾರ ಪಂತ್ 5ನೇ ಕ್ರಮಾಂಕದಲ್ಲಿ ಉತ್ತಮ ಆಟಗಾರ. ಇಂಗ್ಲೆಂಡ್ ತಂಡವೇ ಭಯಪಡುವ ಬ್ಯಾಟ್ಸ್ಮನ್ ಅಂದ್ರೆ ಅದು ಪಂತ್. ಹೀಗಂತ ಭಾರತದ ಮಾಜಿ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ಕೊಂಡಾಡಿದ್ದಾರೆ. ಇಂಗ್ಲೆಂಡ್ ವರ್ಸಸ್ ಭಾರತ ತಂಡದ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯಿಂದಲೇ ನಿತೀಶ್ ಕುಮಾರ್ ರೆಡ್ಡಿ ಹೊರ ನಡೆದಿದ್ದಾರೆ. ಉಳಿದಿರೋ 2 ಟೆಸ್ಟ್ ಪಂದ್ಯಗಳಲ್ಲಿ ಗಾಯದ ಸಮಸ್ಯೆಯಿಂದಾಗಿ ನಿತೀಶ್ ರೆಡ್ಡಿ ಆಡೋದಿಲ್ಲ ಅಂತ ವರದಿಯಾಗಿದೆ. ನಟ ದೇವರಾಜ್ ಪುತ್ರ ಪ್ರಣಮ್ ದೇವರಾಜ್ ನಟಿಸಿರೋ ಸನ್ ಆಫ್ ಮುತ್ತಣ್ಣ ಸಿನಿಮಾದ ಮಿಡ್ ನೈಟ್ ರಸ್ತೆಯಲ್ಲಿ ಸಾಂಗ್ ರಿಲೀಸ್ ಆಗಿದೆ. ಶ್ರೀಕಾಂತ್ ಆಕ್ಷನ್ ಕಟ್ ಹೇಳಿ ಪುರಾತನ ಫಿಲ್ಮ್ಸ್ ನಿರ್ಮಿಸಿರೋ ಈ ಸಿನಿಮಾದಲ್ಲಿ 7 ವರ್ಷಗಳಾದ ನಂತರ ಕಮ್ ಬ್ಯಾಕ್ ಮಾಡ್ತಿದ್ದೀವಿ ಅಂತ ಪ್ರಣಮ್ ಹೇಳಿದ್ದಾರೆ. ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರೋ ನಟ ಅಚ್ಯುತ್ ಕುಮಾರ್ ಸದ್ಯ ಪರಭಾಷೆಯ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ಸಿನಿಮಾ ಜರ್ನಿಯಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಕಮಾಲ್ ಮಾಡಿದ್ದಾರೆ ಅಚ್ಯುತ್.